ಮೊದಲನೇ ಪ್ರಶ್ನೆ, ಯಾಕೆ ಭುಜ ನೋವು ಕಾಣುತ್ತೆ? ಅದು ನನಗನ್ಸುತ್ತೆ ಸ್ವಲ್ಪ ವಯಸ್ಸಾದ್ಮೇಲೆ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಶೋಲ್ಡರ್ ಇಸ್ ಅ ಮೋರ್ ಕಾಮನ್. ಅಂದರೆ ಮಂಡಿ ಆದಮೇಲೆ ಸೆಕೆಂಡ್ ಕಾಮನ್ ಜಾಯಿಂಟ್ ಪೈನ್ ಬರೋದು ಶೋಲ್ಡರ್. ಸೊ ಶೋಲ್ಡರ್ ಪೇನ್ ಬೇಸಿಕಲಿ ಅಂದರೆ ಭುಜದ ನೋವು ಅಥವಾ ಈ ಕಡೆ ಈ ಪಾರ್ಟಿನ ನೋವು ಹೇಳ್ತಿರೋದು ನೀವು? ಭುಜ ನೋವು ಬರೋದು ಅದರಿಂದನೇ? ಈಗ ಭುಜ ಇಲ್ಲಿ ಪ್ರಾಬ್ಲಮ್ ಇದ್ರೂ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಬಿಕಾಸ್ ಟ್ರೆಪೀಜಿಯಸ್ ಇಲ್ಲಿವರೆಗೂ ಹೋಗುತ್ತೆ. ಇಟ್ ಅಟ್ಯಾಚಸ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಇಲ್ಲಿ ಆ್ಯಂಡ್ ಅಪ್ ಟು ದ ಅಪ್ಪರ್ ಆರ್ಮ್ ಇಟ್ ರೇಡಿಯೇಟ್ಸ್. ಬಟ್ ಪ್ರಾಬ್ಲಮ್ ಮೇ ಬಿ ಹಿಯರ್. ಸೊ ಕಾಮನ್ ಅದು. ಕೈ ಎತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿಂದ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ದೇ ವಿಲ್ ಫೀಲ್ ಡಿಫಿಕಲ್ಟ್ ಆ್ಯಂಡ್ ನಾರ್ಮಲ್ ರೊಟೀನ್ ಕೆಲಸಗಳಿಗೆ ಪ್ರಾಬ್ಲಮ್ ಲೈಕ್ ವೇರಿಂಗ್ ಶರ್ಟ್ ಆರ್ ಕೋಂಬಿಂಗ್ ಹೇರ್. ಈಗ ಕೆಲವೊಂದ್ಸಲ ನಮ್ಗೆ ಅನ್ಸುತ್ತೆ ಏನೋ ಒಂದು 4 ದಿನ ಇರುತ್ತೆ ಆಮೇಲೆ ಹೋಗುತ್ತೆ ಅಂತ ಅನ್ಕೋತೀವಿ ನಾವು. ಓಕೆ, ಆಮೇಲೆ ಅದು ಕೆಲವೊಂದ್ಸಲ ಪರ್ಸಿಸ್ಟೆಂಟ್ ಪೇನ್ ಮೋರ್ ದ್ಯಾನ್ 3 months should not be neglected. So now I am entering near the tear. Where exactly is the tear? ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್ ಬೆಂಗಳೂರು, ಇದರ ಮುಖ್ಯಸ್ಥೆ ಆಗಿರುವಂಥ ಪೇನ್ ಫಿಸಿಷಿಯನ್ ಆಗಿರುವಂಥ ಡಾಕ್ಟರ್ ವಿದ್ಯಾ ಬಂಡಾರು ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಈ ಒಂದು ರೀಜನರೇಟಿವ್ ಮೆಡಿಸಿನ್ ಬಗ್ಗೆ ನಾವು ಕಳೆದ ಸಲ ಮಾತಾಡಿದ್ವಿ. ಓಕೆ, ಇದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಇನ್ನೊಂದ್ಸಲ ಹೇಳಿ ನೀವು? PRP ಅಲ್ವಾ? PRP ಥೆರಪಿ ಆರ್ ಪ್ಲಾಸ್ಮಾ ಥೆರಪಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಎಸ್. ಸೊ ಅದ್ರ ಬಗ್ಗೆ ನಾವು ಕಳೆದ ಸಲ ಮಾತಾಡಿದ್ವಿ. ಅಂದರೆ ನಮ್ಮದೇ ಸೆಲ್ಸ್ಗಳನ್ನ ತೆಗೆದುಕೊಂಡು ಅಥವಾ ನಮ್ಮದೇ ಇನ್ನೊಂದೇನು ಬ್ಲಡ್ ಸೆಲ್ಸ್ ತಗೊಂಡು ಪ್ಲೇಟ್ಲೆಟ್ಸ್ ಅದನ್ನು ತೆಗೆದುಕೊಂಡು ನಮ್ಮ ದೇಹದ ನೋವುಗಳನ್ನು ನಿವಾರಣೆ ಮಾಡುವಂಥದ್ದು. ನೋವುಗಳ ನಿವಾರಣೆ ಅಂದರೆ ಆ ಸಮಸ್ಯೆಗೆ ಸೊಲ್ಯೂಷನ್ ಕೊಡುವಂಥದ್ದು. ನಾವು ಕಳೆದ ಸಲ ನೀ ಪೇನ್ ಬಗ್ಗೆ, ಮಂಡಿ ನೋವಿನ ಬಗ್ಗೆ ಮಾತಾಡಿದ್ವಿ. ಈ ಒಂದು ಪ್ಲಾಸ್ಮಾ ಥೆರಪಿಯಿಂದ ಅಥವಾ PRPಯಿಂದ ಹೇಗೆ ಮಂಡಿ ನೋವನ್ನು ನಾವು ಹೋಗಲಾಡಿಸ್ಕೊಳ್ಬೋದು, ಅದರಿಂದ ನಾವು ಮುಕ್ತಿ ಪಡಿಬೋದಂತ. ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ ಥೆರಪಿ ಇದು ಎಷ್ಟೊಂದು ಒಳ್ಳೆ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಯಾವ ಮೆಡಿಸಿನಲ್ಲೇನೂ ಇರಲ್ಲ. So many properties because this is created by God, not humans. Now I am giving the PRP. Shoot. Yeah, shoot. Demo. ಈ ಒಂದು ಎಪಿಸೋಡಲ್ಲಿ ಇವತ್ತು ನಾನು ಮಾತಾಡ್ತಿರೋದು ಏನು ಅಂತಂದರೆ ಅದು ಶೋಲ್ಡರ್ ಪೇನ್ ಬಗ್ಗೆ, ಅಂದರೆ ಭುಜದ ನೋವು. ಸೊ ಈ ಭುಜದ ನೋವು ಯಾಕೆ ಬರುತ್ತೆ ಮತ್ತು ಈ ಒಂದು PRP ಮೆಥಡಿಂದ, ಅಂದರೆ ರೀಜನರೇಟಿವ್ ಮೆಡಿಸಿನ್ ಮೆಥಡಿಂದ ಇದನ್ನು ಹೋಗಲಾಡಿಸ್ಕೊಳ್ಬೋದು ಅನ್ನೋದು ಪ್ರಶ್ನೆ. ಮೊದಲನೇ ಪ್ರಶ್ನೆ, ಯಾಕೆ ಭುಜ ನೋವು ಕಾಣುತ್ತೆ? ಅದು ನನಗನ್ಸುತ್ತೆ ಸ್ವಲ್ಪ ವಯಸ್ಸಾದ್ಮೇಲೆ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೆ. ಐ ಡೋಂಟ್ ನೋ. ಇಲ್ಲ ನಾಟ್ ಲೈಕ್ ದಟ್. ಯಂಗ್ಸ್ಟರ್ಸ್ ಅಲ್ಲೇನೂ ಕಾಮನ್. ಬಿಕಾಸ್ ಶೋಲ್ಡರ್ ಇಸ್ ಅ ಮೋರ್ ಕಾಮನ್. ಅಂದರೆ ಮಂಡಿ ಆದಮೇಲೆ ಸೆಕೆಂಡ್ ಕಾಮನ್ ಜಾಯಿಂಟ್ ಪೈನ್ ಬರೋದು ಶೋಲ್ಡರ್. ಶೋಲ್ಡರಲ್ಲಿ ಏನಾಗುತ್ತೆ, ದ ಬಾಲ್ ವಿಲ್ ಬಿ ಲಾರ್ಜ್, ಸಾಕೆಟ್ ವಿಲ್ ಬಿ ವೆರಿ ಸ್ಮಾಲ್ ಸಾಕೆಟ್ ಇರುತ್ತೆ. ಬಾಲ್ ಅಂದರೆ ಇಲ್ಲಿ ಒಳಗಡೆ ಹ್ಯೂಮರಲ್ ಹೆಡ್ ಅಂದರೆ ಬೋನ್ ಹೆಡ್ ಒಂದಿರುತ್ತೆ, ಸಾಕೆಟ್ ಚಿಕ್ಕದಿರುತ್ತೆ. ಸೊ ಅದರಿಂದ ಇದು 180 degrees ರೊಟೇಟ್ ಆಗಬೇಕು. ಆ್ಯಕ್ಚುಲಿ ಗಾಡ್ ಕ್ರಿಯೇಟೆಡ್ ಇನ್ ದಟ್ ಮ್ಯಾನರ್. ಈ 180 degrees ರೊಟೇಟ್ ಆಗೋ ಜಾಯಿಂಟ್ ಓನ್ಲಿ ಒನ್ ಜಾಯಿಂಟ್ ಇಸ್ ಅ ಶೋಲ್ಡರ್. ಸೊ ಯು ಕ್ಯಾನ್ ಮೂವ್ ಇನ್ ಎನಿ ಡೈರೆಕ್ಷನ್. ಬಟ್ ಇದರಿಂದ ಪ್ಲಸ್ ಇಸ್ ಇಟ್ ಮೊಬಿಲಿಟಿ, ಮೈನಸ್ ಇಸ್ ಇಟ್ ಈಸ್ ಮೋರ್ ಪ್ರೋನ್ ಫಾರ್ ಇಂಜುರಿ. ಸೊ ಈ ಮೋರ್ ಪ್ರೋನ್ ಫಾರ್ ಇಂಜುರಿ ಅಂದರೆ ಅದು ಬೇಗ ಇಂಜೂರ್ ಆಗುತ್ತೆ. ಸೊ ಪಕ್ಕದಲ್ಲಿ ಫ್ಯೂ ಸ್ಟ್ರಕ್ಚರ್ಸ್ ಇರುತ್ತೆ ಮಂಡಿ ಸುತ್ತ, ಶೋಲ್ಡರ್ ಸುತ್ತ. ಕಾಲ್ ದ ರೊಟೇಟರ್ ಕಫ್ ಮಸಲ್ಸ್, ಸುಪ್ರಾಸ್ಪೈನೇಟಸ್, ಇನ್ಫ್ರಾಸ್ಪೈನೇಟಸ್, ಬೈಸೆಪ್ಸ್ ಅಂಡ್ ಸಬ್ಸ್ಕ್ಯಾಪುಲರಿಸ್, ಟೀರಿಸ್ ಮೈನರ್. ಈ ಮಸಲ್ಸ್ ದೇರ್ ಮೋರ್ ಮಾಂಸ ಕಂಡೆ ಈಸಿಯಾಗಿ ಟೇರ್ ಆಗೋ ಚಾನ್ಸಸ್ ಇರುತ್ತೆ, ಮೇನ್ಲಿ ಸುಪ್ರಾಸ್ಪೈನೇಟಸ್. ಸೊ ದಿಸ್ ಈಸ್ ವೆರಿ ಕಾಮನ್. ಯಂಗ್ಸ್ಟರ್ಸಲ್ಲೇ ನೋಡ್ತೀವಿ, ಲೈಕ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಗಲಿ, ಕ್ರಿಕೆಟ್ ಅಂದರೆ ಓವರ್ ಹೆಡ್ ಆ್ಯಕ್ಟಿವಿಟೀಸ್ ಮಾಡಿ ಅವ್ರಿಗೆ ತುಂಬ ಕಾಮನ್ ಟೇರ್. ಪೇಂಟರ್ಸು, ಕಾರ್ಪೆಂಟರ್ಸು, ವೇರ್ ವಿಲ್ ದೇಲ್ ಬಿ ಯೂಸಿಂಗ್ ದ ಶೋಲ್ಡರ್. ಸೊ ಇದು ವೆರಿ ಕಾಮನ್. ಇಂಜುರೀಸ್ ಕಾಮನ್ ಆಗುತ್ತೆ. ಮೋಸ್ಟ್ ಇಸ್ ಓನ್ಲಿ ಇಂಜುರೀಸ್ ಆ್ಯಂಡ್ ಒಂದೊಂದು ಸರಿ ಇದು ವೇರ್ ಆ್ಯಂಡ್ ಟೇರ್. ಅಂದರೆ ಇಟ್ ಈಸ್ ನಾಟ್ ಲೈಕ್ ಓನ್ಲಿ ಇಂಜುರಿನೇ ಅಲ್ಲ. ಓಲ್ಡ್ ಏಜ್ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಮಸಲ್ಸ್ ಟೆಂಡಾನ್ ಅಂದರೆ ರಿಪೀಟೆಡ್ ಮೈಕ್ರೋ ಇಂಜುರಿಯಿಂದ ವೇರ್ ಆ್ಯಂಡ್ ಟೇರ್ ಆಗಿ ಟೆಂಡಿನೋಪತಿ ಅಂತ ಹೇಳ್ತೀವಿ, ರೊಟೇಟರ್ ಕಫ್ ಟೆಂಡಿನೋಪತಿ, ವೇರ್ ದಿಲ್ ಬಿ ಮೈಕ್ರೋ ಟೇರ್ಸ್ ಇನ್ ದ ಟೆಂಡಾನ್. ಸೊ ಅದೂ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಒನ್ ಕಾಮನ್ ಕಾಸ್ ರೊಟೇಟರ್ ಕಫ್ ಇಂಜುರಿ. ಸೆಕೆಂಡ್ ಒನ್ ಇಸ್ ಅ ಜಾಯಿಂಟ್ ಸವಿಯೋದು. ಮಂಡಿ ಥರನೇ ಈ ಜಾಯಿಂಟನ್ನು ಸವಿಯೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಸ್ಮಾಲ್ ಜಾಯಿಂಟ್ ಇರುತ್ತೆ, ಅದರಲ್ಲಿನೂ AC ಜಾಯಿಂಟ್. ಸೊ ದಿಸ್ ಈಸ್ ಅದರ್ ಕಾಸ್. ಆ್ಯಂಡ್ ಎಲ್ಲರಿಗೂ ಗೊತ್ತು ಫ್ರೋಝನ್ ಶೋಲ್ಡರ್, ಡಯಾಬಿಟಿಕ್ ಪೇಷಂಟ್ಸ್ ಜಾಯಿಂಟೇ ಫ್ರೀಸ್ ಆಗಿಬಿಡುತ್ತೆ.
ಎವ್ರಿ ಮೂಮೆಂಟ್ ವಿಲ್ ಬಿ ಪೇನ್ಫುಲ್. ಶುಗರ್ಸ್ ಹೈ ಲೆವೆಲ್ ಶುಗರ್ಸಿಂದ ಕ್ಯಾಪ್ಸುಲ್ ತಿಕ್ ಆಗಿಬಿಟ್ಟು ಫ್ಯೂ ಅಡಿಷನ್ಸ್ ಫಾರ್ಮ್ ಆಗಿಬಿಟ್ಟು ಅಡಿಸಿವ್ ಕ್ಯಾಪ್ಸುಲೈಟಿಸ್ ಆರ್ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಕಾಮನ್. ಸೊ ದೀಸ್ ಆರ್ ದ ಕಾಮನ್ ಕಾಸಸ್ ಫಾರ್ ದ ಶೋಲ್ಡರ್ ಪೇನ್. ಓಕೆ ಓಕೆ ಓಕೆ. ಈಗ ನೀವು ತೋರಿಸಿದ್ರಲ್ಲ ಆ ಕಡೆ ಏನದು ಆ್ಯಕ್ಚುಲಿ ಆ ಕಡೆ ಇರೋದು ಇದು ದಿಸ್ ಇಸ್ ಅ ಕ್ಲಾವಿಕಲ್ ಕಾಲರ್ ಬೋನ್. ಓ ಕಾಲರ್ ಬೋನ್ ಯಾ. ದಿಸ್ ಸಪೋರ್ಟ್ಸ್ ದ ಶೋಲ್ಡರ್ ಅಲ್ವಾ. ಸೊ ಇದು ಇಲ್ಲೊಂದು ಆಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಇರುತ್ತೆ. ದಿಸ್ ಈಸ್ ಮೈನ್ ಜಾಯಿಂಟ್, ಗ್ಲಿನೋಹೆಮರಲ್ ಜಾಯಿಂಟ್, ಆ್ಯಂಡ್ ದೀಸ್ ಫ್ಯೂ ಮಸಲ್ಸ್ ಆರ್ ದ ರೊಟೇಟರ್ ಕಫ್ ಮಸಲ್ಸ್. ಸೊ ಶೋಲ್ಡರ್ ಪೇನ್ ಬೇಸಿಕಲಿ ಅಂದರೆ ಭುಜದ ನೋವು ಅಥವಾ ಈ ಕಡೆ ಇದು ಈ ಪಾರ್ಟಿನ ನೋವು ಹೇಳ್ತಿರೋದು ನೀವು? ಭುಜ ನೋವು ಬರೋದು ಅದರಿಂದನೇನಾ? ಈಗ ಭುಜ ಇಲ್ಲಿ ಪ್ರಾಬ್ಲಮ್ ಇದ್ರೂ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್, ಬಿಕಾಸ್ ಟ್ರೆಪೀಜಿಯಸ್ ಇಲ್ಲಿವರೆಗೂ ಹೋಗುತ್ತೆ. ಇಟ್ ಅಟ್ಯಾಚಸ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಇಲ್ಲಿ ಆ್ಯಂಡ್ ಅಪ್ ಟು ದ ಅಪ್ಪರ್ ಆರ್ಮ್ ಇಟ್ ರೇಡಿಯೇಟ್ಸ್, ಬಟ್ ಪ್ರಾಬ್ಲಮ್ ಮೇ ಬಿ ಹಿಯರ್. ಆ್ಯಂಡ್ ಒಬ್ರೊಬ್ರಿಗೆ ನಾರ್ಮಲ್ ಏನೂ ಪ್ರಾಬ್ಲಮ್ ಇರಲ್ಲ, ಸಿಂಪಲ್ ಮಸಲ್ ಕ್ರಾಂಪ್ ಇರುತ್ತೆ. ದಿಸ್ ಈಸ್ ಬಿಕಾಸ್ ಈ ಟ್ರೆಪೀಜಿಯಸ್ ಈಸ್ ಮೋರ್ ಪ್ರೋನ್ ಫಾರ್ ದಟ್ ಕ್ರಾಂಪ್ಸ್. ಸೊ ಪೊಸಿಷನಿಂದ ನಾವು ಹಿಂಗೆ ಮೊಬೈಲ್ ನೋಡುವಾಗ ವಿಲ್ ಬೆಂಡ್ ಆ್ಯಂಡ್ ಸಿ, ದೆನ್ ದಟ್ trapezius will be continuously under stress. So muscle cramps irutte. So first root cause is important. Why it is common? Usually muscle cramps few days it will go, but continuous ಹಾಗೆ ಇದ್ರೆ then usually shoulder pain ಹೇಗೆ present ಆಗ್ತಾನೆ, they will find difficulty in lifting the hand. ಸೊ ಕಾಮನ್ ಅದು, ಕೈ ಎತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿಂದ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ದೇ ವಿಲ್ ಫೀಲ್ ಡಿಫಿಕಲ್ಟ್. ಆ್ಯಂಡ್ ನಾರ್ಮಲ್ ರೊಟೀನ್ ಕೆಲಸಗಳಿಗೆ ಪ್ರಾಬ್ಲಮ್ ಲೈಕ್ ವೇರಿಂಗ್ ಶರ್ಟ್ ಆರ್ ಕೋಂಬಿಂಗ್ ಹೇರ್. ಆ್ಯಂಡ್ ನೈಟ್ ಟೈಮ್ನು ಜಾಸ್ತಿ ಆಗಿಬಿಡುತ್ತೆ. ನಾವು ದೇ ಸ್ಲೀಪ್ ಆನ್ ದ ಸೈಡ್ ಆಫ್ ದ ಶೋ ಅಂದರೆ ಪೇನ್ ಇರೋ ಸೈಡ್ ಮಲ್ಕೊಂಡ್ರೆ ಪೇನ್ ಜಾಸ್ತಿ ಆಗಿಬಿಡುತ್ತೆ. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ಅವ್ರಿಗೆ. ಸೊ ಈ ಥರ ಇದ್ದರೆ ದೆನ್ ಇಟ್ಸ್ ಎ ಪ್ರಾಬ್ಲಮ್ ಈಸ್ ಇನ್ ದ ಶೋಲ್ಡರ್. ಬಟ್ ನೀವು ಹೇಳಿದ್ರಿ ಈಗ ಬ್ಯಾಡ್ಮಿಂಟನ್ ಆಡೋರಿಗೆ, ಕ್ರಿಕೆಟ್ ಆಡೋರಿಗೆ ಇದು ಜಾಸ್ತಿ ಬರುತ್ತೆ ಅಂತೇಳಿ. ಬಟ್ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಬ್ಯಾಡ್ಮಿಂಟನು, ಸ್ವಿಮ್ಮಿಂಗು, ಕ್ರಿಕೆಟು ಎಲ್ಲ ಆಡ್ತೀವಿ ನಾವು. ಬಟ್ ಅಲ್ಲಿ ಸಮಸ್ಯೆ ಬಂದುಬಿಟ್ರೆ ಹೆಂಗೆ ಅಂತ? ಸೊ ಎವ್ರಿ ಒನ್ ವಿಲ್ ನಾಟ್ ಗೆಟ್ ರೈಟ್ ಸಮ್ ಅಬ್ನಾರ್ಮಲ್ ಪೊಸಿಷನ್ ವೆನ್ ಯು ಆರ್ ಬೀಟಿಂಗ್. ಸೊ ಯು ಓನ್ಲಿ 10%. ಸೊ ವಿ ಕ್ಯಾನ್ ಟ್ರೀಟ್. ಫಸ್ಟ್ ವಿ ಶುಡ್ ಸಿ ವಾಟ್ ಈಸ್ ಹ್ಯಾಪನಿಂಗ್, ಏನಕ್ಕೆ ಪೇನ್, ಇಸ್ ಇಟ್ ಎ ಮಸಲ್ ಟೈರ್ ಆರ್ ಎನಿ ಟೆಂಡಾನ್ ಟೈರ್ ನೋಡ್ತೀವಿ. ಸೊ ವಾಟ್ ವಿ ಸಿ ಇಸ್ ದ ಥಿಕ್ನೆಸ್ ಆಫ್ ದ ಟೈರ್, ಎಷ್ಟು ಇದೆಯಾ. ಫಾರ್ ಎಕ್ಸಾಂಪಲ್ ಕಾಮನ್ ಸುಪ್ರಾಸ್ಪೈನೇಟಸ್ ಟೇರ್, ಇದು ಕಂಪ್ಲೀಟಾಗಿ ಟೇರ್ ಆಗಿದೆಯಾ, ಪಾರ್ಷಿಯಲ್ ಟೇರ್ ಆಗಿದೆ ಅಂದರೆ ಫ್ಯೂ ಫೈಬರ್ಸ್ ಮಾತ್ರನೇ ಕಟ್ ಆಗಿದೆಯಾ. ಕಂಪ್ಲೀಟ್ ಟೇರ್ ಆಗಿ ತುಂಬ ರಿಟ್ರಾಕ್ಟ್ ಆಗಿಬಿಟ್ರೆ ದೆನ್ ದ ಪೇಷಂಟ್ ಹ್ಯಾಸ್ ಟು ಅಂಡರ್ಗೋ ಸರ್ಜರಿ. ಪಾರ್ಷಿಯಲ್ ಟೇರ್ ಓನ್ಲಿ ಫ್ಯೂ ಫೈಬರ್ಸ್ ಮಾತ್ರ ಕಟ್ ಆದರೆ ದೆನ್ ವಿ ಗಿವ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ದೇರ್ ಆ್ಯಂಡ್ ವಿಚ್ ಬೈಂಡ್ಸ್ ಆ್ಯಂಡ್ ರೀಜನರೇಟ್ಸ್, ಅದೆಲ್ಲ ಗ್ಯಾಪ್ ಮತ್ತೆ ಫಾರ್ಮ್ ಆಗಿಬಿಡುತ್ತೆ. And success rate will be more than 95% shoulder. They wonderfully respond to the PRP therapy. But exercise is very important in physical therapy. ಸೊ ಅಂದರೆ ಕ್ರಿಕೆಟ್ ಆಡೋರಿಗೆಲ್ಲ ಬರುತ್ತೆ ಅಂತೇನಿಲ್ಲ, ಅಥವಾ ಬ್ಯಾಡ್ಮಿಂಟನ್ ಆಡೋರಿಗೆ ಬರುತ್ತೆ ಅಂತೇನಿಲ್ಲ. ರಾಂಗ್ ಪೊಸಿಷನ್ ಬರ್ಬೋದು, ಅಥವಾ ಕೆಲವೊಂದು ಸಲ ಅತಿಯಾಗಿ ಆಡಿದರೆ ಓವರ್ ಯೂಸೇಜ್ ಅಲ್ವಾ. ಈಗ ನಾವು ವಿದೌಟ್ ವಾರ್ಮ್ ಅಪ್ ಕೆಲವೊಂದ್ಸಲ ನಾವು ಕ್ರಿಕೆಟಲ್ಲಿ ನೋಡಿದಾಗ ಬೌಲರ್ಗಳಿಗೆ ರೊಟೇಟರ್ ಕಫ್ ಆಗಿದೆ ಅಂತ ನಾನು ಕೇಳಿದ್ರೆ, ಜಾವಗಲ್ ಶ್ರೀನಾಥ್ ಅವ್ರಿಗೆ ಆಗಿತ್ತು. ಸೊ ಅದು ನಾನು ಕೇಳಿದ್ದೀನಿ. ಸೊ ಹೀಗಾಗಿ ಒಂದು ಒಳ್ಳೆ ಪೊಸಿಷನಿಂದ ಮತ್ತು ಒಂದು ಲಿಮಿಟಲ್ಲಿ ಆಡಬೇಕಾಗುತ್ತೆ. ಒಂದು ವಯಸ್ಸಾಗ್ತಾ ಆಗುತ್ತಾ ಅಲ್ವಾ, ಅದನ್ನು ಯು ಹ್ಯಾವ್ ಟು ಟೇಕ್ ಕೇರ್. ಸೊ ವಯಸ್ಸಾಗ್ತಾ ದೆರ್ ವಿಲ್ ಬಿ ಕಂಟಿನ್ಯೂಸ್ ಮೈಕ್ರೋ ಇಂಜುರೀಸಿಂದನೂ ಅದು ಟೇರ್ ಆಗಿದೆ. ಒಬ್ರು ಮನೆಯಲ್ಲಿನೂ ಆ್ಯಕ್ಚುಲಿ ಎಲ್ಡರ್ಸಲ್ಲಿನೂ ಕಾಮನ್ ಆಗಿ ಶೋಲ್ಡರ್ ಪೇನ್ಸ್. ಅವ್ರು ಕ್ರಿಕೆಟು ಆ ಥರ ಬ್ಯಾಡ್ಮಿಂಟನ್ ಏನೂ ಇರಲ್ಲ, ಸುಮ್ಮನೆ ಅಬ್ನಾರ್ಮಲ್ ಪೋಸ್ಚರಲ್ಲಿ ಹೆವಿ ಲಿಫ್ಟ್ ಮಾಡಿದ್ರು ಸಮ್ ಕಟ್ ಅಂತ ಸೌಂಡ್ ಬರುತ್ತೆ, ದೆನ್ ಪೇನ್ ಸ್ಟಾರ್ಟ್ಸ್. ಸೊ ಇಟ್ ಮೈ ಹ್ಯಾಪನ್ ಅಟ್ ಹೋಮ್. ಸೊ ನೋ ನೀಡ್ ಅಂದರೆ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ರೊಟೀನ್ ಪರ್ಸನ್ಸ್ಗೂ ತುಂಬ ಕಾಮನ್. ಈಗ ಕಾಮನ್ ವ್ಯಕ್ತಿಗಳಿಗೆ ಬರುವಂಥ ಪೇನ್ ಯಾವ ಥರ ಇರುತ್ತೆ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಾವು ಈಗ ಕೆಲವೊಂದ್ಸಲ ನಮ್ಗೆ ಅನ್ಸುತ್ತೆ ಏನೋ ಒಂದು 4 ದಿನ ಇರುತ್ತೆ ಆಮೇಲೆ ಹೋಗುತ್ತೆ ಅಂತ ಅನ್ಕೋತೀವಿ ನಾವು. ಓಕೆ, ಆಮೇಲೆ ಅದು ಕೆಲವೊಂದ್ಸಲ ಪರ್ಸಿಸ್ಟೆಂಟ್ ಪೇನ್ ಮೋರ್ ದ್ಯಾನ್ 3 months ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್. ಸೊ ಫಸ್ಟ್ ಸ್ಟಾರ್ಟಿಂಗ್ ಪೇನ್, ಸ್ಮಾಲ್ ಇಂಜುರಿ ಏನಾದರೂ ಸ್ಟ್ರೈನ್ ಆ ಥರ ಆದರೆ ಬಾಡಿ ವಿಲ್ ಹೀಲ್ ವಿತಿನ್ 2 to 4 weeks. ಸೊ ಕ್ರಾನಿಕ್ ಪೇನ್ ಪರ್ಸಿಸ್ಟ್ ಆಗ್ತಾ ಇದ್ರೆ ದೆನ್ ಇಟ್ ಶುಡ್ ನಾಟ್ ನೆಗ್ಲೆಕ್ಟ್. ಸೊ ಇದಕ್ಕೆ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಸೊ ಫಸ್ಟ್ ನನ್ನ ಹತ್ರ ಪೇಷಂಟ್ ಬಂದರೆ ವಿ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ದೇರ್ ಆರ್ ಫ್ಯೂ ಟೆಸ್ಟ್. ಯಾವ ಮಸಲ್ ಇನ್ವಾಲ್ವ್ ಇದೆ, ವೆದರ್ ಇದು ಜಾಯಿಂಟ್ ಆರ್ ರೊಟೇಟರ್ ಕಫ್ ಮಸಲ್ಸ್ ಅಂತ.
ಅದು ಒಂದು ಕ್ಲಿನಿಕಲಾಗಿ ಎಕ್ಸಾಮಿನ್ ಮಾಡ್ಕೊತೀವಿ. ವಿಲ್ ಕಮ್ ಟು ಒನ್ ಕನ್ಕ್ಲೂಷನ್ ದಟ್ ಇಟ್ಸ್ ಎ ರೊಟೇಟರ್ ಕಫ್ ಪೆಥಾಲಜಿ ಆರ್ ಎ ಫ್ರೋಸನ್ ಶೋಲ್ಡರ್ ಆರ್ ಎ ಜಾಯಿಂಟ್ ಆರ್ಥರೈಟಿಸ್ ಆರ್ ಸಿಂಪಲ್ ಮಸಲ್ ಸ್ಪಾಸಮ್. ವಿಲ್ ಕಮ್ ಟು ಒನ್ ಡಯಾಗ್ನೋಸ್. ಆಫ್ಟರ್ ದಟ್ ವಿ ಡೂ ಒನ್ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲೆಟಲ್ ಅಲ್ಟ್ರಾಸೌಂಡ್ ಮಾಡ್ತೀವಿ. ದೇರ್ ವಿ ಕಂಪ್ಲೀಟ್ಲಿ ಸ್ಕ್ರೀನ್ ಆಲ್ ದ ಸ್ಟ್ರಕ್ಚರ್ಸ್. ಸೊ ಈಗ ಮಸಲ್ಸ್ ನೋಡ್ತೀವಿ, ಮತ್ತು ಜಾಯಿಂಟ್ಸ್ ನೋಡ್ತೀವಿ, ಅದರ ಪಕ್ಕದಲ್ಲಿ ಇರೋ ಬರ್ಸಾ ನೋಡ್ತೀವಿ. ಸೊ ಅಡ್ಜಸೆಂಟ್ ಸಪೋರ್ಟಿವ್ ಸ್ಟ್ರಕ್ಚರ್ಸ್ ಲೈಕ್ ಟ್ರೆಪೀಜಿಯಸ್ ಅಪ್ ಟು ಡೆಲ್ಟಾಯ್ಡ್ ಎಲ್ಲ ಸ್ಕ್ರೀನ್ ಮಾಡ್ತೀವಿ. ವಿ ಫೌಂಡ್ ರೂಟ್ ಕಾಸ್, ಅವ್ರಿಗೆ ಏನಕ್ಕೆ ಪೇಯ್ನ್ ಬರ್ತಾಯಿದೆ ಅಂತ ನೋಡ್ಕೊತೀವಿ. ದೆನ್ ಇಫ್ ಇಟ್ಸ್ ಸ್ಮೈಲ್, ಫಿಸಿಯೋಥೆರಪಿ ವಿಸ್ ಸಫಿಷಿಯಂಟ್. ಏನಾದರೂ ಟೇರ್ ನಾವು ಥಿಕ್ನೆಸ್ ಆ ಗ್ಯಾಪ್ ಎಷ್ಟಿದೆಯಾ ನೋಡ್ಕೊತೀವಿ. ರೊಟೇಟರ್ ಕಫ್ ಟೇರ್ ಇದ್ದರೆ ಗ್ಯಾಪ್, ಇಫ್ ಇಟ್ ಈಸ್ more than 5 mm or less than 5 mm. Less than 5 mm, 1 mm is one sitting of PRP sufficient. More than ಅದಿದ್ರೆ then 2 to 3 sittings of PRP ಬೇಕಾಗುತ್ತೆ. ಸೊ ದ ಟೇರ್ thickness, width, everything we take, and along with that ಏನಾದರೂ ಜಾಯಿಂಟ್ ಪ್ರಾಬ್ಲಮ್ ಇದೆಯಾ, ಅದರ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ದೆನ್ ವಿ ಟ್ರೀಟ್ ಕಂಪ್ಲೀಟ್ಲಿ. ಮೋಸ್ಟ್ಲಿ ವಿ ಫಾಲೋ ದ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಫಸ್ಟ್ ಸಮ್. ಅಂದರೆ ಈಗ ಒಬ್ರೊಬ್ರಿಗೆ ಜಾಸ್ತಿ ಡಿಜನರೇಟಿವ್ ಆಸ್ಟಿಯೋಆರ್ಥರೈಟಿಸ್ ಡೆವಲಪ್ ಆಗಿರುತ್ತೆ, ಐ ಮೀನ್ ಶೋಲ್ಡರ್ ಜಾಯಿಂಟ್ ಸೌದಿರುತ್ತೆ, ಅವ್ರಿಗೆ ಒಬ್ರೊಬ್ರಿಗೆ ಲೇಸರ್ ಮಾಡಿಬಿಟ್ಟು ಮತ್ತೆ PRP ಕೊಡ್ತೀವಿ. ಏನು ಮಾಡಿಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮಾಡಿಬಿಟ್ಟು PRP ಕೊಡ್ತೀವಿ. ಏನದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್? ಸೊ ಯೂಶಲಿ ದ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂದರೆ ಗಿವಿಂಗ್ ಎ ಥರ್ಮಲ್ ಹೀಟ್ ಟು ದ ನರ್ವ್ಸ್. ಥರ್ಮಲ್ ಹೀಟ್ ಟು ದ ನರ್ವ್ಗೆ. ಈಗ ಪೇಯ್ನ್ ಸಿಗ್ನಲ್ಸ್ ಈ ಜಾಯಿಂಟ್ ಇಂದ ಬ್ರೈನ್ಗೆ ಹೋಗಬೇಕಲ್ವ. ಸೊ ದೋಸ್ ಪೇಯ್ನ್ ಸಿಗ್ನಲ್ಸ್ ವಿ ಜಸ್ಟ್ ಕಂಟ್ರೋಲ್ ದೇರ್. ಸೆನ್ಸಿಟಿವ್ ಆಗಿರುತ್ತೆ ಆ ನರ್ವ್ಸ್, ಅದು ಲೇಸರ್ ಕೊಟ್ಬಿಟ್ಟು ವಿ ಕಂಟ್ರೋಲ್ ದ ಪೇಯ್ನ್ ಸಿಗ್ನಲ್. ಅಲಾಂಗ್ ವಿತ್ ದಟ್ ವಿ ಸ್ಟಾರ್ಟ್ ಫಿಸಿಯೋ. ಮತ್ತು ಒಳಗೆ ಏನಾದರೂ ಡಿಜನರೇಟ್ ಆದರೆ ದೆನ್ ವಿ ಡೂ PRP. ಸೊ ಫರ್ ಸಮ್ ಇಟ್ ಮೇ ನೀಡ್. ಒಂದೊಂದು ಸಾರಿ ಫ್ರೋಸನ್ ಶೋಲ್ಡರ್ಗೆ ಜಾಯಿಂಟ್ ಎಲ್ಲ ಅಡಿಷನ್ಸ್ ಫಾರ್ಮ್ ಆಗಿ ಕ್ಯಾಪ್ಸುಲ್ ಎಲ್ಲ ಥಿಕ್ ಆಗಿಬಿಡುತ್ತೆ. ದೆನ್ ವಿ ಹ್ಯಾವ್ ಟು ಬ್ರೇಕ್ ದಟ್ ಅಡೇಷನ್ಸ್. ಸೊ ಹೈಡ್ರೋಡೈಲಟೇಷನ್, ಹೈಡ್ರೋಡಿಸೆಕ್ಷನ್ ಅಂತ ಮಾಡ್ತೀವಿ ಫಾರ್ ಫ್ರೋಸನ್ ಶೋಲ್ಡರ್, ವೇರ್ ವಿ ಡೈಲೇಟ್ ದ ಜಾಯಿಂಟ್, ರಿಲೀಸ್ ದ ಅಡೇಷನ್ಸ್, ಬ್ರೇಕ್ ದ ಅಡೇಷನ್ಸ್, ವಿ ಮ್ಯಾನಿಪುಲೇಟ್ ದ ಶೋಲ್ಡರ್ ಇನ್ ದ OT, ಮತ್ತು ಫಾಲೋಡ್ ಬೈ PRP. ಆ ಥರ ವಾಟ್ ಈಸ್ ದ ರೂಟ್ ಕಾಸ್ ಮೇಲೆ ಅವ್ರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಅಂದರೆ ಯಾವ ವಯಸ್ಸಿನವ್ರು ಬರ್ತಾರೆ ಯೂಶ್ವಲಿ ನಿಮ್ಮ ಈ ಒಂದು ಕಾಮನ್ ಶೋಲ್ಡರ್ ಪ್ರಾಬ್ಲಮ್ಸ್? ಯಂಗ್ಸ್ಟರ್ಸ್ ಬರ್ತಾರೆ. ಕಾಮನ್ ಇಸ್ ಬಿಟ್ವೀನ್ 40 to 60, ವೆರಿ ಕಾಮನ್. ಆ್ಯಂಡ್ ಯಂಗ್ಸ್ಟರ್ಸ್ ಬಿಕಾಸ್ ಆಫ್ ದ ಇಂಜುರೀಸ್ ದೇ ಕಮ್. ಸೊ ಯಂಗ್ಸ್ಟರ್ಸ್ ಮೈನರ್ ಇದ್ದರೆ 1 or 2 sittings of PRP ವಿಲ್ ಬಿ ಸಫಿಷಿಯಂಟ್. ಓಕೆ. ಸೊ ಈ ಫ್ರೋಸನ್ ಶೋಲ್ಡರ್ ಮತ್ತು ಆರ್ಥರೈಟಿಸ್ ಅಂತ ನೀವು ಹೇಳಿದ್ರಿ, ಎರಡು ಯೂಸ್ ಮಾಡ್ಕೊಂಡ್ರಿ, ಅದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತಾ? ಸೊ ಫ್ರೋಸನ್ ಶೋಲ್ಡರ್ ಅಂದರೆ ದ ಕ್ಯಾಪ್ಸುಲ್ ಅರೌಂಡ್ ದ ಜಾಯಿಂಟ್ ವಿಲ್ ಬಿ ಥಿಕ್ಕೆಂಡ್, ಅಡೇಸಿವ್ ಕ್ಯಾಪ್ಸುಲೈಟಿಸ್, ಆ್ಯಂಡ್ ದೆಲ್ ಬಿ ಫ್ಯೂ ಅಡೇಷನ್ಸ್ ಇನ್ ದ ಜಾಯಿಂಟ್. ಆ ಎರಡು ಮೂಲೆ ಮಧ್ಯದಲ್ಲಿ ಫ್ಯೂ ಫೈಬ್ರಸ್ ಬ್ಯಾಂಡ್ಸ್ ಫಾರ್ಮ್ ಆಗುತ್ತೆ. ಸೊ ನೀವು ಯಾವ ಮೂಮೆಂಟು ಮಾಡೋಕ್ಕಾಗಲ್ಲ, ಹಿಂಗೆ ಟರ್ನ್ ಮಾಡೋಕ್ಕಾಗಲ್ಲ, ಯು ಕಾಂಟ್ ಬೆಂಡ್ ಬ್ಯಾಕ್, ಎನಿ ಮೂಮೆಂಟ್ ವಿಲ್ ಬಿ ಸೋ ಪೇನ್ಫುಲ್ ಫಾರ್ ದಮ್. ಯೂಶಲಿ 3 stages ಇರುತ್ತೆ. ಸ್ಟಾರ್ಟಿಂಗ್ ಫ್ಯೂ ದೇ ವಿಲ್ ಬಿಕಮ್ ವಿತ್ ಫಿಸಿಯೋಥೆರಪಿ, ಬಟ್ ಒಬ್ರೊಬ್ರಿಗೇನು ಇಟ್ ವಿಲ್ ನಾಟ್ ಕಮ್ ಡೌನ್. ಫಾರ್ ಮಂತ್ಸ್ ಇಟ್ ವಿಲ್ ನಾಟ್ ಕಮ್ ಡೌನ್. ವಾಟ್ ವಿಲ್ ಡೂ ಈಸ್ ವಿ ಹ್ಯಾವ್ ಟು ಬ್ರೇಕ್ ದ ಅಡೇಷನ್ಸ್ ಆ ಫೈಬ್ರಸ್ ಬ್ಯಾಂಡ್ಸ್ನೆಲ್ಲ ಬ್ರೇಕ್ ಮಾಡಬೇಕು. ವಾಟ್ ವಿ ಡೂ, ಹೈಡ್ರೋಡೈಲಟೇಷನ್ ಅಂತ ಮಾಡ್ತೀವಿ. ಲೋಕಲ್ ಅನಸ್ಥೀಶಿಯಾ ಆರ್ ಪ್ರೋಲೋಥೆರಪಿ ಮಾಡಿಬಿಟ್ಟು ವಿ ಡಿಸೆಕ್ಟ್ ದ ಅಡೇಷನ್ಸ್, ವಿ ಮ್ಯಾನಿಪುಲೇಟ್ ದ ಶೋಲ್ಡರ್ ಇನ್ ದ OT. ಎಲ್ಲ ಅಡೇಷನ್ಸ್ ಬ್ರೇಕ್ ಆಗಿಬಿಡುತ್ತೆ. ಅದರಿಂದ ಒಳಗೆ ಏನೇನು ಡ್ಯಾಮೇಜ್ ಆಗಿದೆ, ದೆನ್ ನೆಕ್ಸ್ಟ್ ಸಿಟ್ಟಿಂಗ್ ವಿ ಡೂ PRP. 1 or 2 sittings ಆ ಥರ PRP ಮಾಡ್ತೀವಿ. ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆರ್ಥರೈಟಿಸ್ ಓನ್ಲಿ PRP, 3 or 4 sittings ವಿ ಡೂ ಓನ್ಲಿ PRP. ಬರ್ಸೈಟಿಸ್ ಪ್ರಾಬ್ಲಮ್ ಇದ್ದರೆ ಓನ್ಲಿ 1 sitting ಇಂಟು ದ PRP ಬರ್ಸಾ ಅಲ್ಲಿ ಕೊಡ್ತೀವಿ. ಮಸಲ್ ಟೇರ್ ಇದ್ದರೆ ಡಿಪೆಂಡಿಂಗ್ ಆನ್ ದ ಡೆಪ್ತ್ ಆಫ್ ದ ಟೇರ್ ಆರ್ ಥಿಕ್ನೆಸ್ ಆಫ್ ದ ಟೇರ್ ವಿ ಡೂ PRP. ಸೊ ಕಾಸ್ ಇದಕ್ಕೆ ಈ ಪೇನ್ಗಳು ಬರೋದಕ್ಕೆ ಅಂದರೆ ಈ ಥರದ ಸಮಸ್ಯೆಗಳು ಆಗೋದಕ್ಕೆ ಏನು ಸಮಸ್ಯೆ, ಏನು ವಾಟ್ ಆರ್ ದ ರೀಸನ್ಸ್ ಯು ಥಿಂಕ್? ಏನೋ ಅಂದರೆ ಈ ಆಟ ಎಲ್ಲ ಬಿಟ್ಬಿಟ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ದಿಸ್ ಇಸ್ ವೆರಿ ಸಾಫ್ಟ್ವೇರ್ ಎಂಪ್ಲಾಯೀಸ್ ತಗೊಳ್ಳಿ, they will do work, they will not take proper support, not give proper support to the shoulder. So ಹಿಂಗೆ ಮೂವ್ ಮಾಡ್ತಾ ಇರ್ತಾರೆ. This shoulder will be under continuous stress for long hours. Mouse shoulder ಅಂತ ಹೇಳ್ತೀವಿ. The term is only mouse shoulder, where the rotator cuff will be injured in this employees. ಕಾಮನ್ ಕತ್ತು ನೋವು ತುಂಬ ಕಾಮನ್. ಸಾಫ್ಟ್ವೇರ್ ಎಂಪ್ಲಾಯ್ ಬೆನ್ನು ನೋವು, ಕತ್ತು ನೋವು ಎಲ್ಲರಿಗೂ ಗೊತ್ತು. ಶೋಲ್ಡರ್ ಈಸ್ ಆಲ್ಸೋ ಕಾಮನ್ಲಿ ಅಫೆಕ್ಟೆಡ್. ಸೊ ದಿಸ್ ಈಸ್ ಒನ್ ಆಫ್ ದ ಕಾಸ್. ಆ್ಯಂಡ್ ವೆಯ್ಟ್ ತುಂಬ ಎತ್ತಿದ್ರೆ, ವೇರ್ ಅಬ್ನಾರ್ಮಲ್ ಪೋಸ್ಚರಲ್ಲಿ, ಸೊ ದಟ್ ಮೇ ಹ್ಯಾಪನ್. ದಿಸ್ ವೇರ್ ಆ್ಯಂಡ್ ಟೇರ್, ದಿಸ್ ಈಸ್ ಆಲ್ ದ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರ್ ಇನ್ ದ ಜಾಯಿಂಟ್, ಮಸಲ್ಸ್, ಟೆಂಡಾನ್ಸ್. ಸೊ ದ ರೀಸನ್ ಅಬ್ನಾರ್ಮಲ್ ಪೋಸ್ಚರಲ್ಲಿ ಮಾಡಿದರೆ ಆ ಥರ ಬರುತ್ತೆ. ಸೊ ಅದು ಬರಬಾರ್ದು ಅಂದರೆ ನಾವು ಪೋಸ್ಚರ್ಗಳನ್ನ ಸರಿ ಇಟ್ಕೋಬೇಕು. ಎರ್ಗೋನಾಮಿಕ್ ಸ್ಪೇಸ್ ಕಂಪ್ಲೀಟ್ಲಿ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಈಸ್ ಬಿಕಮಿಂಗ್ ಎ ಮೈನ್ ಇಶ್ಯೂ ಆ್ಯಕ್ಚುಲಿ.
ಸೊ ದೇ ವಿಲ್ ನಾಟ್ ಹ್ಯಾವ್ ಪ್ರಾಪರ್ ವರ್ಕ್ ಸ್ಟೇಷನ್. ಕೂತ್ಕೊಂಡಲ್ಲ, ಸೋಫಾ ಮೇಲೆ ಕೂತ್ಕೊಳ್ತಾರೆ, ಬೆನ್ನು ಎಫೆಕ್ಟ್ ಆಗುತ್ತೆ, ಇದೂ ಎಫೆಕ್ಟ್ ಆಗುತ್ತೆ, ಶೋಲ್ಡರು, ಕತ್ತು ಎಲ್ಲ. ಸೊ ಪ್ರಾಪರ್ ಪೋಸ್ಚರ್ ಇರಬೇಕು. ಯು ಶುಡ್ ಆ್ಯಕ್ಚುಲಿ ರೆಸ್ಟ್ ಯುವರ್ ಎಲ್ಬೋ, ರಿಸ್ಟ್ ಎಲ್ಲ ರೆಸ್ಟ್ ಆ್ಯಂಡ್ ಅದೇ ಶೋಲ್ಡರ್ ಶುಡ್ ನಾಟ್ ಬಿ ಅಂಡರ್ ಸ್ಟ್ರೆಸ್ ಕಂಟಿನ್ಯೂಸ್ಲಿ. ಪ್ರಾಪರ್ ಪೋಸ್ಚರ್ ಒಂದು ಮೇಂಟೈನ್ ಎರ್ಗೋನಮಿಕ್ ಅಂದ್ರೆ ವರ್ಡ್ ಯೂಸ್ ಮಾಡಿದ್ರೆ ನೀವು. ಸೊ ದಟ್ ಈಸ್ ಆ್ಯಕ್ಚುಲಿ ಪ್ರಾಪರ್ ದ ವರ್ಕ್ ಸ್ಪೇಸ್ ಅಷ್ಟೇ. ವರ್ಕ್ ಸ್ಪೇಸ್ ಶುಡ್ ಬಿ ಕ್ರಿಯೇಟೆಡ್. ಸೊ ಅಂದರೆ ಈ ಒಂದು ನಿಮಗೆ ನೀವು ಹೇಳಿದ್ರಲ್ಲ ತುಂಬ ಜನ ಇದಕ್ಕೆ ಈ ಥರದ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅಂತ ಹೇಳಿದ್ರಿ ನೀವು, ಮತ್ತು ಸಕ್ಸಸ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರಿ ನೀವು. ಯಾವುದಾದ್ರು ಪೇಷಂಟ್ದು ಏನಾದರೂ ಒಂದು ಸಕ್ಸಸ್ ಸ್ಟೋರಿ ಅಥವಾ ನೀವು ನೋಡಿರೋಂಥ ಹೇಳ್ಬೋದಾ ಅದನ್ನು? ಸೊ ದಿಸ್ ಐ ವಾಂಟ್ ಟು ಶೇರ್ ವಿತ್ ದ ವ್ಯೂವರ್ಸ್. ಆ್ಯಕ್ಚುಲಿ ಒಂದು ರೀಸೆಂಟಾಗಿ ಐ ಗಾಟ್ ಒನ್ ಪೇಷಂಟ್. ಶಿ ಈಸ್ ಎ ಮದರ್ ಟು ಎ ಡಾಕ್ಟರ್. ಡಾಕ್ಟರ್ ತಾಯಿ ಅವರು, ಡಾಕ್ಟರ್ ತಾಯಿ ಅವರು. ಶಿ ಈಸ್ ಅರೌಂಡ್ 60. ಒಂದು 5 ಡೇಸಿಂದ ಏನೋ ಶೋಲ್ಡರ್ ಪೈನ್ ಬರ್ತಾ ಇದೆ. ಒಂದು ನಾನು ತೋರಿಸಿ ನನಗೆ ಅಂತ ಜಸ್ಟ್ ಮೈಲ್ಡ್ ಪೈನ್, ನಾಟ್ ಈವನ್ ಆ್ಯಕ್ಚುಲಿ 10ಅಲ್ಲಿ 2 or 3 ಅಷ್ಟೇ ಆ ಪೈನ್ ಸ್ಕೇಲಲ್ಲಿ ತೋರಿಸಿ. ಅಂದರೆ ದೇ ವೆಂಟ್ ಟು ಒನ್ ಲೋಕಲ್ ಡಾಕ್ಟರ್. ದೇ ಡಿಡ್ ಎನ್ MRI. ದೇ ಫೌಂಡ್ ಎ ಸ್ಮಾಲ್ ಟೇರ್ ಇನ್ ಸುಪ್ರಾಸ್ಪೈನೇಟಸ್. ಆ ಮಸಲಲ್ಲಿ ಟೇರ್ ಆಗಿದೆ, ವಿಲ್ ಡೂ ಸರ್ಜರಿ ಅಂತ. ಸೊ ಆ ಸರ್ಜರಿ ಆದಮೇಲೆ ಬ್ಯಾಂಗ್ಳೂರಲ್ಲೇ ಸರ್ಜರಿ ಆದಮೇಲೆ ಫ್ರಮ್ ದ 3rd day ಶಿ ಹ್ಯಾಡ್ ಕಂಟಿನ್ಯೂಸ್ ಪೈನ್. ಶಿ ವಾಸ್ ಸಫರಿಂಗ್ 6 months ಅವ್ರು ನಿದ್ರೇನೇ ಮಾಡಿಲ್ಲ ಅಂತೆ. ಅಷ್ಟೊಂದು ಸಿವಿಯರ್ ಪೇಯ್ನ್ ಇದೆ. ಆ್ಯಂಡ್ ದೇ ಕೇಮ್ ಆಫ್ಟರ್ 6 months ಟು ಅಸ್ ಬೈ ಹಿಯರ್. ಹೀ ಈಸ್ ಅನ್ ಅನಸ್ಥೆಟಿಸ್ಟ್. ಸೊ ಹಿ ಕೇಮ್ ಟು ಅಸ್ ಆ್ಯಂಡ್ ವಿ ಆರ್ ಟ್ರೀಟಿಂಗ್. ಆ್ಯಂಡ್ ಫಸ್ಟ್ ಸಿಟ್ಟಿಂಗಲ್ಲಿ ಶಿ ಗಾಟ್ ಎ ನೈಸ್ ರಿಲೀಫ್. what I want to say is all shoulder patients, 90% patients, there is no need of surgery. So we can treat with non-surgical simple solution where they can get 100% relief. So while choosing any treatment option, you can actually check twice or thrice. So ಏನಕ್ಕೆ ಸುಮ್ಮನೆ ಕಾಂಪ್ಲಿಕೇಶನ್ಸ್. ಆ ಸಿಂಪಲ್ ಅವ್ರಿಗೆ ಮುಂಚೆ ಪೇನ್ ಸ್ಕೇಲಲ್ಲಿ 2 out of 10 ಇರೋದು 8 out of 10 ಆಯಿತು. 6 months ವಿತೌಟ್ ಫಾರ್ ರೊಟೀನ್ ಆ್ಯಕ್ಟಿವಿಟೀಸ್. ನಿದ್ರೆ ಇಲ್ಲ ಅಂದರೆ ಹೌ ಮಚ್ ಶಿ ಹ್ಯಾಸ್ ಸಫರ್ಡ್, ಸೈಕಲಾಜಿಕಲ್ ಆಗಲಿ, ಫ್ಯಾಮಿಲಿ ಆಗಲಿ ಇಲ್ಲ. ಸೊ ಇಡೀ ಫ್ಯಾಮಿಲಿನೇ ಸಫರ್ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಮೂಲಕ. ಅವ್ರ ಜೊತೆಗೆ ಫಿಮೇಲ್ಸ್ ಆರ್ ದ ಇಂಪಾರ್ಟೆಂಟ್ ಬ್ಯಾಕ್ ಬೋನ್ ಫಾರ್ ದ ಫ್ಯಾಮಿಲಿ. ಇಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಬಂದಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಡಾಕ್ಟರ್ ವಿದ್ಯಾ ಬಂಡಾರು ಅವರು ಇದ್ದಾರೆ. ಸೊ ಡಾಕ್ಟ್ರೆ, ಸೊ ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ ನೀವು, ಬಟ್ ಇದನ್ನು ಪ್ರಾಕ್ಟಿಕಲಾಗಿ ನೋಡೋಣ ಅನ್ನೋ ದೃಷ್ಟಿಯಿಂದ So I explained more about the shoulder. Frozen shoulder ಹೇಗಿರುತ್ತೆ, rotator cuff tendon tears ಹೇಗಿರುತ್ತೆ. So I will show patient with both the conditions. Frozen shoulder ಇದೆ ಇವರಿಗೆ. She is a young patient, but frozen shoulder because of the sugar, frozen shoulder develop ಆಗಿದೆ. ಮತ್ತು ಆ ಒಂದು ಮಸಿಲ್ ಒಂದು ಟೆಂಡಾನು ಅದು ಕಟ್ ಆಗಿದೆ. ಸೊ I treated 2 sittings. ಸೊ ಈಗ 2 sittings ಆಗಿದೆ ಅವ್ರಿಗೆ. ಶಿ ಫೌಂಡ್ 80% ರಿಲೀಫ್. ಸೊ ಫಸ್ಟ್ ಫ್ರೋಸನ್ ಶೋಲ್ಡರ್ ವಾಟ್ ವಿಲ್ ಡೂ, ವಿ ಫಸ್ಟ್ ಡಿಸೆಕ್ಟ್ ದ ಅಡೇಷನ್ಸ್. ಆ್ಯಂಡ್ ಸೆಕೆಂಡ್ ಸಿಟ್ಟಿಂಗಿಂದ ಒಂದು 2 sittings PRP ಕೊಡ್ತೀವಿ. ನಾವು ಐ ಆಮ್ ಗಿವಿಂಗ್ PRP ಫಾರ್ ದ ಟೆಂಡಾನ್ ಆ್ಯಂಡ್ ಆಲ್ಸೋ ಜಾಯಿಂಟ್ಗೂ, ಎರಡಕ್ಕೂ ಕೊಡ್ತೀನಿ. ದಿಸ್ ಸಿಂಪಲ್ ಪ್ರೊಸೀಜರ್, ಒಂದು ಸ್ಮಾಲ್ ಇಂಜೆಕ್ಷನ್ಸಿಂದಾನೇ ಆಗುತ್ತೆ. ಆ್ಯಂಡ್ ಸೋ ಮಚ್ ರಿಲೀಫ್ ದ ಪೇಷಂಟ್ ವಿಲ್ ಗೆಟ್. ದಟ್ ಈಸ್ ದ ಟೇರ್. ಆ ಬ್ಲ್ಯಾಕ್ ಒಂದು ಕಾಣಿಸ್ತಾ ಇದೆ ಅಲ್ವ ಸರ್. ಸೊ ದಟ್ ಈಸ್ ದ ಟೇರ್ ವೇರ್ ಇಟ್ ಈಸ್ ಆಲ್ಮೋಸ್ಟ್ ಹೀಲ್, ಬಟ್ ಇನ್ನೂ ಸ್ವಲ್ಪ ಇದೆ. ನಾವು ಐ ಆಮ್ ಗಿವಿಂಗ್ ದಟ್ PRP to that area. Okay. Local first I'll do under local anesthesia. Local anesthesia ಕೊಡ್ತೀವಿ ಫಸ್ಟ್. ಸ್ಮಾಲ್ ಇಂಜೆಕ್ಷನ್ ಮಂಗಳವರೇ. ಸೊ ನಾವು ಐ ಆಮ್ ಎಂಟ್ರಿಂಗ್ ನಿಯರ್ ದ ಟೇರ್. ವೇರ್ ಎಕ್ಸಾಕ್ಟ್ಲಿ ಇಸ್ ದ ಟೇರ್. ಅವ್ರಿಗೆ ಆಲ್ರೆಡಿ ಅದು ಎಫೆಕ್ಟ್ ಆಗಿರುತ್ತಾ ಇದು? 1 minute ಸಾಕು. 1 minute. ಆ್ಯಕ್ಚುಲಿ 1 minute ಬೇಕಾಗಿಲ್ಲ, 30 seconds, ಬಟ್ ವಿ ವಿಲ್ ಕ್ಯಾನ್ ಅಬ್ಸರ್ವ್ ಇಟ್ಸ್ ಎಂಟರ್ಡ್ ಇನ್ ಟು ದ ಟೇರ್. ಕಾಣಿಸ್ತಾ ಇದೆಯಾ? So that exactly spill ಮಾಡ್ತಾ ಇದೆ. It's spilling something. Just no, nothing. I just entered the needle ಅಲ್ಲಿ ಎಂಟರ್ ಆಗಿದೆ ಟೇರ್ ಹತ್ರ. PRP. Take that one. ಈಗ ಇನ್ನೊಂದೇನು ಮಾಡ್ತಾ ಇದ್ದೀರಾ? ಈಗ ಫ್ರೋಸನ್ ಶೋಲ್ಡರ್ ಇದೆ. ಆ ಶೋಲ್ಡರ್ ಅಡೇಷನ್ಸ್ ಎಲ್ಲ ಫಸ್ಟ್ ಸಿಟ್ಟಿಂಗಲ್ಲಿ ನಾವು ರಿಲೀಸ್ ಮಾಡಿದ್ವಿ, ಹೈಡ್ರೋಡೈಲಟೇಷನ್ ಮಾಡಿಬಿಟ್ಟು. ನಾವು ವಿ ಶುಡ್ ಅದೇನಾದರೂ ಸ್ವಲ್ಪ ಇಂಜುರಿ ಆರ್ ಸಮ್ ಡ್ಯಾಮೇಜ್ ವಿಲ್ ಕೂಡ ಹ್ಯಾಪನ್. ಫಾರ್ ದಟ್ ರೀಸನ್ ವಿ ಗಿವ್ PRP 1 or 2 sittings ಆಫ್ PRP ಕೊಡ್ತೀವಿ. ಒಂದು ಸಿಟ್ಟಿಂಗ್ ಆಯ್ತು. ಸೊ ನಾವು ಐ ಆಮ್ ಗಿವಿಂಗ್ PRP ಟು ದ ಜಾಯಿಂಟ್ ಆಲ್ಸೋ.
ನನಗೆ ಪ್ರತಿ ಸಲ ಪೇನ್ ಬರೋದು, ನನಗೆ ಸುಮಾರು ಸಲ. ನನಗೆ ಆಮೇಲೆ ನನಗೆ ಗೊತ್ತಾಗಿದ್ದು, ನಾನು ಕಂಡುಕೊಂಡೆ ಯಾಕೆ ಅಂತ. ನನ್ನ ಮಲ್ಕೊಳ್ಳೋ ಪೊಸಿಷನ್ ಸರಿಯಿಲ್ಲ, ನಾನು ಯಾವಾಗಲೂ ಹೀಗೆ ಐ ಯೂಸ್ ಟು ಸ್ಲೀಪ್ ಲೈಕ್ ದಿಸ್. ಆಮೇಲೆ ನಂಗೆ ಗೊತ್ತಾಯಿತು, ಸ್ವಲ್ಪ ನಾನು ಚೇಂಜ್ ಮಾಡಿಕೊಂಡೆ. ಸೊ ಪೊಸಿಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಶೋಲ್ಡರ್, ಫಾರ್ ಸ್ಪೈನ್. ಸೊ ಸ್ಲೀಪಿಂಗ್ ಪೊಸಿಷನ್ಸ್ ಆರ್ ಇಂಪಾರ್ಟೆಂಟ್. ಫ್ಯೂ ಪೊಸಿಷನ್ ನಾವು ಕಂಟಿನ್ಯೂಸ್ ಆಗಲ್ಲ ಇಟ್ಕೊಂಡ್ರೂ ಪ್ರಾಬ್ಲಮ್ ಬರುತ್ತೆ. ಸೊ ನಾವು ಈ ಒಂದು ಎಪಿಸೋಡಲ್ಲಿ ಭುಜದ ನೋವಿನ ಬಗ್ಗೆ ಮಾತಾಡಿದ್ವಿ, ಶೋಲ್ಡರ್ ಪೇನ್ ಬಗ್ಗೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗ್ತಾರೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬರೀ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಬರ್ತಾ ಇದೆ. ಸೊ ಹೀಗಾಗಿ ಈ ಥರದ ನೋವಿಗೆ ಸರ್ಜರಿ ರಹಿತ, ಅಂದರೆ ವಿದೌಟ್ ಸರ್ಜರಿ ನೀವು ರಿಲೀಫ್ ಪಡ್ಕೊಳ್ಬೇಕು ಅಂದರೆ ದಯವಿಟ್ಟು ಇಪಿಯಾನ್ ಪೇನ್ ಸೆಂಟರ್ಗೆ ಭೇಟಿ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಅವರ ಫೋನ್ ನಂಬರ್, ಇಮೇಲ್ ಐ ಡಿ ಮತ್ತು ಅವರ ವೆಬ್ಸೈಟ್ ಅಡ್ರೆಸ್ ಎಲ್ಲವನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀವಿ. ಬಟ್ ಯಥಾ ಪ್ರಕಾರ ನಾನು ಹೇಳೋ ಹಾಗೆ ಬರೋಕ್ಕಿಂತ ಮುಂಚೆನೇ ಅದನ್ನು ಪ್ರಿಕಾಷನ್ ತೊಗೊಳ್ಳಿ, ಸೊ ದಟ್ ನೀವು ಆರಾಮಾಗಿರೋಕ್ಕೆ ಸಾಧ್ಯ. ಇಷ್ಟು ಹೇಳ್ತಾ ಈ ಒಂದು ವಿಚಾರಗಳನ್ನ ನಮ್ಮ ಜೊತೆಗೆ ಎಷ್ಟೊತ್ತು ಶೇರ್ ಮಾಡಿದಂಥ ಡಾಕ್ಟರ್ ವಿದ್ಯಾ ಬಂಡಾರು ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್. ಥ್ಯಾಂಕ್ಸ್ ವೆರಿ ಮಚ್ ನಮ್ಮ ಜೊತೆ ಮಾತಾಡಿದೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಶೋಲ್ಡರ್ ಪೇನ್ ಬಗ್ಗೆ ಮಾತಾಡಿದ್ವಿ. ದಯವಿಟ್ಟು ನಿಮ್ಮ ದೇಹದ ಶೋಲ್ಡರ್ನ ಪ್ರತಿಯೊಂದು ಭಾಗವನ್ನು ಹೇಗೆ ನಾವು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿರ್ತೀವಿ, ಹಾಗೆ ಶೋಲ್ಡರ್ನು ಕೂಡ ಇಂಪಾರ್ಟೆಂಟ್ ಭಾಗ, ಮತ್ತು ಅದನ್ನು ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಸಮಸ್ಯೆ ಬಂದರೆ ಆದಷ್ಟು ಬೇಗ ನೀವು ಡಾಕ್ಟರ್ ಹತ್ರ ಹೋಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಯಾಕೆಂದರೆ ಒಂದು ಸಲ ಅದು ಸ್ಟೇಜನ್ನು ದಾಟಿ 3rd ಸ್ಟೇಜ್ 4th ಸ್ಟೇಜಿಗೆ ಹೋದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶ್ ಅಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.